ವೀಕ್ಷಕರೇ, ನಾನು ನಿಮ್ಮ ಸಾರಾ ಜೋನಥನ್. ಎಲ್ಲರಿಗೂ ಜೋಸಮ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನವೆಂಬರ್ ಸ್ಟಾರ್ಟ್ ಆಗಿದ್ದೆ, ಇನ್ನೇನು ಕ್ರಿಸ್ಮಸ್ ಬಂತು ಅಂತ ಅರ್ಥ ಅಲ್ವಾ. ನಾವು ನವೆಂಬರಿಂದಲೇ ಎಲ್ಲ ತಿಂಡಿಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಕ್ರಿಸ್ಮಸ್ ತಿಂಡಿಗಳನ್ನು ನಿಮ್ಮ ಮುಂದೆನೂ ತೋರ್ಸೋಕ್ಕೆ ನಾನು ಬಂದಿದ್ದೀನಿ. ಅದುವೇ ಸ್ಪೆಷಲ್ ಆಗಿರೋ ಒಂದು ಸ್ವೀಟ್ ರೆಸಿಪಿ ಕಲ್ಕಲ. ಇನ್ಯಾಕೆ ತಡ, ಬನ್ನಿ ನೋಡೋಣ. ಮೊದಲನೇದಾಗಿ ಕಲ್ಕಲಾಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ನಾನಿಲ್ಲಿ ಅರ್ಧ kg ಮೈದಾ ತೊಗೊಂಡಿದ್ದೀನಿ, ಅರ್ಧ kg ಸಕ್ಕರೆ, 1 ನಿಂಬೆಹಣ್ಣು, 5 ಮೊಟ್ಟೆ, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ, ಚಿಟಿಕೆ ಉಪ್ಪು, 1 ಲೀಟರ್ ಎಣ್ಣೆ. ವೀಕ್ಷಕರೇ, ಮೊದಲನೇದಾಗಿ ಒಂದು ಅಗಲವಾದ ಒಂದು ಪಾತ್ರೆನ ತಗೊಳ್ಳಿ. ಇದಕ್ಕೆ ನಾನು ಒಂಚೂರು ಬೇಕಿಂಗ್ ಸೋಡಾನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಉಪ್ಪು, ಒಂದು ಚೂರು ನಿಂಬೆ ರಸ, ಇದಕ್ಕೆ ನಾನು 5 ಮೊಟ್ಟೆನ ಒಡ್ಕೊಳ್ತಾ ಇದ್ದೀನಿ. ಈಗ ವೀಕ್ಷಕರೇ, ನಾನು ಈ 5 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬೀಟ್ ಮಾಡ್ಕೊಳ್ತಾ ಇದ್ದಂಗೆ ನಾನಿಲ್ಲಿ ಅರ್ಧ kg ಸಕ್ಕರೆ ತೊಗೊಂಡಿದ್ನಲ್ಲ, ಅದನ್ನು ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೊಟ್ಟೆ ಮತ್ತು ಸಕ್ಕರೆ ಪುಡಿನ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ನೀವು ಕೈಯಲ್ಲೇ ಮಿಕ್ಸ್ ಮಾಡಿ, ಯಾಕೆಂದರೆ ಸಕ್ಕರೆ ಚೆನ್ನಾಗಿ ಕರಗಿರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಈ ಥರ ನೊರೆ ಬರ್ತಾಯಿದೆ. ಈ ಥರ ಬರಬೇಕು ನಿಮಗೆ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ, ಯಾಕೆಂದರೆ ಪ್ರತಿಯೊಂದು ಪ್ರೋಸೆಸ್ ಕೂಡ ತುಂಬ ಇಂಪಾರ್ಟೆಂಟು. ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಕಲ್ಕಲ ಚೆನ್ನಾಗಿ ಬರೋದಿಲ್ಲ, ನಿಮಗೆ ಪ್ರೋಸೆಸ್ ಗೊತ್ತಾಗೋದಿಲ್ಲ ಹೇಗೆ ಏನು ಮಾಡಬೇಕು ಅಂತ. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪನೇ ಮೈದಾ ಸೇರಿಸ್ಕೊಂಡು ಇದನ್ನು ಗಂಟಿಲ್ದಿರಂಗೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡೋ ಫಾರ್ಮಲ್ಲಿ ನೀವು ಈ ಥರ ಮಾಡ್ಕೋಬೇಕು. ವೀಕ್ಷಕರೇ, ನೀವು ಈ ಡೋ ಮಾಡೋ ಮಧ್ಯದಲ್ಲಿ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ನೀವು ಎಣ್ಣೆನ ಕಾಯೋಕ್ಕೆ ಇಡಿ. ಎಣ್ಣೆ ಕಾಯ್ತಾ ಇರಲಿ. ಎಣ್ಣೆ ಕಾದ್ಮೇಲೆ ನೀವು ಸ್ಟವ್ ಆಫ್ ಮಾಡಿ ಮಧ್ಯೆ ಒಂದೊಂದು ಸ್ಪೂನಲ್ಲಿ ನೀವು ಒಂಚೂರು ಎಣ್ಣೆ ಹಾಕ್ಕೊಂಡು ಈ ಬ್ಯಾಟರ್ಗೆ ನೀವು ಕಲಿಸ್ಬಿಟ್ಟು ಆಮೇಲೆ ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಥರ ನೀವು ಒಂದು ಉಂಡೆ ಮಾಡಿ ಹಾಕ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಎಣ್ಣೆ ಸ್ವಲ್ಪ ಕಾಯ್ತಾ ಇದೆ. ನಾನೊಂದು ಚೂರು ತೊಗೊಳ್ತಾ ಇದ್ದೀನಿ. ಚೂರು ತೊಗೊಂಡು ಈ ಬ್ಯಾಟರ್ ಮೇಲೆ ಈ ಥರ ಹಾಕ್ಕೊಳ್ಳಿ. ಡೈರೆಕ್ಟ್ ಕೈ ಹಾಕೋಕ್ಕೆ ಹೋಗಬೇಡಿ, ಎಣ್ಣೆ ಕಾದಿರುತ್ತೆ ಅಲ್ವಾ. ಒಂಚೂರು ಇದ್ರ ಮೇಲೆ ಹಸಿಟ್ಟು ಹಾಕ್ಕೊಂಡು ನೀವು ಆಮೇಲೆ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಹುಷಾರು, ಕೈ ನೋಡಿಕೊಂಡು ಇದು ಮಾಡಿ, ಅಂದರೆ ಕೈ ತುಂಬ ಬರ್ನ್ ಆಗಿಬಿಡುತ್ತೆ. ಎಣ್ಣೆ ಕಾದಿರುತ್ತದೆ ಅಲ್ವಾ. ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿಕೊಂಡು ನೀವು ಮಿಕ್ಸ್ ಮಾಡಿ. ಇದೇ ರೀತಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಇದು ಮಾಡಿ. ಆವಾಗ ನಿಮಗೆ ಕಲ್ಕಲ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಈಗ ಡೋ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಈ ಥರ ಇರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು.
ಅಕಸ್ಮಾತ್ ಏನಾದ್ರು ನಿಮಗೆ ಮೊಟ್ಟೆ ಜಾಸ್ತಿ ಆಗೋಯ್ತು, ತೆಳ್ಳಗಾಗೋಗ್ಬಿಟ್ಟಿದೆ ಬ್ಯಾಟರ್ ಅಂತಂದರೆ ನೀವು ಮತ್ತೆ ಮೈದಾನ ಆ್ಯಡ್ ಮಾಡಿ ನೀವು ಡೋನ ಫಾರ್ಮ್ ಮಾಡ್ಕೋಬೋದು. ನೋಡಿ, ಈಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು 1 ಅವರ್ ನೀವು ಇದನ್ನು ನೆನೆಯೋಕ್ಕೆ ಇಡಬೇಕು. ನಿಮ್ಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ನೀವು ಇದನ್ನು ನೆನೆಯೋಕ್ಕೆ ಇಡಬೇಕು. ಆವಾಗ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಈಗ 1 ಅವರ್ ಇದು ಚೆನ್ನಾಗಿ ನೆಂದಿದೆ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈಗ ಇದನ್ನು ಹೇಗೆ ಕಲ್ಕಲ ಶೇಪ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಹೊಸದು ಒಂದು ಕೂಮ್ ತೊಗೊಂಡಿದ್ದೀನಿ. ಹಾಗಂತ ನೀವು ತಲೆ ಬಚ್ಚೋ ಕೂಮ್ ಎತ್ಕೊಂಡ್ಬಿಡಿ. ನಾನಿಲ್ಲಿ ಫ್ರೆಶ್ ಆಗಿರೋ ಒಂದು ಕೂಮ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೀಟಾಗಿ ಒರೆಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡಬೇಕು. ಇಲ್ಲಿ ಒಂದಿಷ್ಟು ಉಂಡೆ ತೊಗೊಳ್ಳಿ ನೀವು. ಇದರಲ್ಲಿ ನೀವು ನೋಡಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಜಾಮೂನ್ ಉಂಡೆ ಮಾಡ್ತಿರಲ್ವ, ಅದೇ ರೀತಿ ಇದನ್ನು ಸಣ್ಣ ಉಂಡೆಗಳಾಗಿ ಈ ಥರ ಮಾಡ್ಕೋಬೇಕು ನೀವು. ನೋಡಿ, ಈ ಥರ ಮಾಡಿಕೊಂಡು ಈ ಉಂಡೆನ ಈ ಕೂಮೇಲಿಟ್ಟು ಲೈಟಾಗಿ ಈ ಥರ ನೀವು ಪ್ರೆಸ್ ಮಾಡಬೇಕು. ನೋಡಿ, ಸೈಡಿಂದ ಈ ಥರ ಎಡ್ಜಸ್ನ ನೀವು ಬಿಡಿಸ್ಕೊಂಡು ಬರ್ತಾ ಇರಬೇಕು. ಆಮೇಲೆ ಎಂಡಲ್ಲಿ ಈ ಥರ ಕ್ಲೋಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್. ಇದೇ ರೀತಿ ಎಲ್ಲ ಉಂಡೆಗಳನ್ನ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಲೈಟಾಗಿ ಎಡ್ಜಸ್ನ ನೀವು ಕ್ಲೋಸ್ ಮಾಡಬೇಕು. ನೋಡಿ, ಇಲ್ಲಿ ಕ್ಲೋಸ್ ಮಾಡಬೇಕು. ಎಣ್ಣೆಗೆ ಬಿಟ್ಟರೆ ಇಲ್ಲಾಂದರೆ ಅದು ಓಪನ್ ಆಗಿಬಿಡುತ್ತೆ. ಇದೇ ರೀತಿ ಎಲ್ಲನ ನೀವು ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ಈ ಥರ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ನಾನು ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ಈಗ ನಾನು ಈ ಡಿಸೈನ್ನ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಡ್ತೀನಿ. ನೋಡಿ, ಇದು ಚೆನ್ನಾಗಿ ಒಳಗಡೆ ಬೇಯಬೇಕು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಯಾವುದೇ ರೀತಿ ಇದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಆ ಥರ ಇರೋದಿಲ್ಲ. ನೋಡಿ, ನೀವು ನೋಡ್ತಾ ಇರ್ಬೋದು, ಅಂಟ್ಕೊಳ್ಳೋದಿಲ್ಲ. ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಇದು ಬರುತ್ತೆ. ನೋಡಿ ವೀಕ್ಷಕರೇ, ಈಗ ರುಚಿಕರವಾದ ಕರುಮ್ ಆಗಿರುವಂಥ ಕಲ್ಕಲ ರೆಡಿಯಾಗಿದೆ. ಈಗ ಇದನ್ನು ನಾನು ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ವೀಕ್ಷಕರೇ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಆಚೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದನ್ನು ನೀವು ಜಾಸ್ತಿ ಬಲ್ಕಾಗಿ ನೀವು ಈ ಕಲ್ಕಲನ್ನು ಮಾಡಿಟ್ಕೊಂಡು ಏರ್ಟೈಟ್ ಕಂಟೈನರಲ್ಲಿ ನೀವು ಅಪ್ ಟು 3 ಮಂತ್ಸ್ವರೆಗೂ ನೀವು ಸ್ಟೋರ್ ಮಾಡ್ಬೋದು. ಯಾವುದೇ ರೀತಿ ಇದು ಕೆಟ್ಟೋಗೋದಿಲ್ಲ. ಅದೇ ನೀವು ಇದೇ ರೆಸಿಪಿನ ನೀವು ಕಾಯಿ ಹಾಲು ಅಂದರೆ ತೆಂಗಿನ ಹಾಲಿನಲ್ಲಿ ಮಾಡಿದರೆ ನೀವು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ಯಾಕೆಂದರೆ ಅದು ಟೇಸ್ಟೇ ಬೇರೆ ಥರ ಬಂದುಬಿಡುತ್ತೆ, ಆಮೇಲೆ ಕೆಟ್ಟೋಗ್ಬಿಡುತ್ತೆ. ನಾನು ತೋರಿಸಿರೋ ಪ್ರೊಸೀಜರಲ್ಲೇ ನೀವು ಮಾಡಿಕೊಂಡ್ರೆ ಅಪ್ ಟು 3 ಮಂತ್ಸ್ವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ನೀವು ಸವಿಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೆಚ್ಚೆಚ್ಚು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ಕುಕಿಂಗ್.